ಮೋದಿಯಿಂದ ಇದರಿಂದ ಯಾವ ರೈತನಿಗೆ ಅನ್ಯಾಯ ಆಗಿದೆ ಬಿಟ್ಟರೆ ಯಾವ ರೈತನಿಗೆ ಒಳ್ಳೆಯದಾಗಿಲ್ಲ. ಅವ್ರು ಏನಪ್ಪ ದೊಡ್ಡ ದೊಡ್ಡ ಇಂಡಸ್ಟ್ರಿ ಏರಿಯಾ ಅಂಥ ಏರಿಯಾಕ್ಕೆ ಮಾತ್ರ ಸಾಲ ಮನ್ನಾ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಎಲ್ಲೂ ಮಾಡಿಲ್ಲ. ನಿಮಗೆ ಗೊತ್ತಿರೋ ವಿಚಾರ, ರೈತರ ಸಾಲ ಮನ್ನಾ ಮಾಡಿದ್ದು ಈ ದೇಶದಲ್ಲಿ ಅದು ಮನಮೋಹನ್ ಸಿಂಗ್. ಮತ್ತು ಏನಾದರೂ ಬೆಳೆದಾರೆ ರೈತರು ಅಂದರೆ ಅಡಿಕೆ ಮರ ಬೆಳೆದಾರೆ, ತೆಂಗಿನ ಮರ ಬೆಳೆದಾರೆ, ಭತ್ತ ಬೆಳಿತಿದ್ದಾರೆ, ಅದನ್ನು ಬೆಳೆದಾರೆ ಅಂದರೆ ಬಂಗಾರಪ್ಪನವರಿಂದ. ಸ್ಥಳೀಯರೇ ರಾಘವೇಂದ್ರ ಸ್ಥಳೀಯರೇ ಆಗಿದ್ದರು. ಆದರೆ ಕುಗ್ವೆ ಇಂಥ ಒಂದು ಊರಿಗೆ ನಮ್ಮ ಒಂದು 10 ವರ್ಷ ಅವರು ಪಾರ್ಲಿಮೆಂಟ್ ಸದಸ್ಯರ ಸಂದರ್ಭದಲ್ಲಿ ನಮ್ಮ ಇಂಥ ದೊಡ್ಡ ದೊಡ್ಡ ಗ್ರಾಮಕ್ಕೆ ಅವರು ಇಲ್ಲಿ ಬಂದಿಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಹಾಬಲೇಶ್ವರ ಕುಗ್ಗು ಅಂತೇಳಿ. ಇಲ್ಲಿ ಜನ ಇವತ್ತು BJPಯ ಪಕ್ಷ ನರೇಂದ್ರ ಮೋದಿಯ ಆಡಳಿತ ನೋಡಿ ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಕೈ ಹಿಡಿಯಲಿದ್ದಾರೆ. ಜೊತೆಗೆ ಮಧು ಬಂಗಾರಪ್ಪನವ್ರು ಈಗಾಗಲೇ 2ನೇ ಬಾರಿ ಈಗ ಶಾಸಕರಾಗಿ ಮತ್ತು ಈ ಮಂತ್ರಿಯಾಗಿ ಕೆಲಸ ಮಾಡೋದು 8 ತಿಂಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಈಗ ಅದು ಒಬ್ಬ ಶಿಕ್ಷಣ ಮಂತ್ರಿಯಾಗಿ ಸಾಕಷ್ಟು ಕೆಲಸ ಮಾಡಿ ರಾಜ್ಯದಲ್ಲಿ ಒಂದು ಹೆಸರನ್ನು ತಗೊಂಡಿದ್ದಾರೆ. ಹಾಗೆಯೇ ತಮ್ಮ ಸೊರಬ ಕ್ಷೇತ್ರದಲ್ಲಿ ಈ ಹಿಂದೆ BJP ಸರ್ಕಾರ ಮಾಡಬಾರ್ದು, ಎಲ್ಲೆಲ್ಲೋ ರಸ್ತೆಗಳಿರ್ಬೋದು, ಯಾವುದೇ ಒಂದು ಕಾಮಗಾರಿ ಇರ್ಬೋದು, ಎಲ್ಲ ಅಡ್ಡ ಉದ್ದ ಕಿತ್ತು ಹಾಕಿ ಹೋದಂಥ ಸಂದರ್ಭದಲ್ಲಿ ಇವತ್ತು 8 ತಿಂಗಳಲ್ಲಿ ಆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಕೆಲಸ ಮಾಡ್ತಿದ್ದಾರೆ. ಇದು ಅಭಿವೃದ್ಧಿ ಆಗಿದೆ. ಹಾಗಾಗಿ ಇವತ್ತು ಗೀತಾ ಶಿವರಾಜ್ಕುಮಾರ್ ಏನು ಚುನಾವಣೆಗೆ ಪಾರ್ಲಿಮೆಂಟ್ ಚುನಾವಣೆ ನಿಂತಿದ್ದಾರೆ, ಇವತ್ತಿನ ಇದರಲ್ಲಿ ಗೀತಾ ಶಿವರಾಜ್ಕುಮಾರು ಹಿಂದೆ ಬಂಗಾರಪ್ಪನ ಹೆಂಗೆ ಗೆದ್ದು ಬಂದಿದ್ದರು ಅದೇ ರೀತಿಯಲ್ಲಿ ಗೀತಾ ಶಿವರಾಜ್ಕುಮಾರ್ ಈ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ನಮಗಿದೆ. 100ಕ್ಕೆ 100 ಅವ್ರು ಗೆಲ್ತಾರೆ. ಕೇಂದ್ರ ಸರ್ಕಾರದಿಂದ ರೈತರಿಗೆ ಏನೇನು ಅನುಕೂಲಗಳಾಗಿದ್ದಾವೆ ಸರ್? ಕೇಂದ್ರ ಸರ್ಕಾರದಿಂದ ರೈತರಿಗೆ ಇವತ್ತು ಏನೂ ಅನುಕೂಲ ಆಗಿಲ್ಲ. ಕೊಟ್ಟಂಥ 2,000 ರೂಪಾಯಿ ಅದು ಯಾವ 6,000 ರೂಪಾಯಿ ಕೊಟ್ಟಿದ್ದಾರೋ ಅದು ಯಾವ ಲೆಕ್ಕಕ್ಕೂ ಜನರಿಗಿಲ್ಲ. ಯಾಕಂದರೆ ರೈತರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಸಗೊಬ್ಬರ ಸಬ್ಸಿಡಿ ಅಂತ ಕಾಲ ಇತ್ತು. ಇವತ್ತು ಗ್ಯಾಸಿಗೆ 450 ರೂಪಾಯಿ ದುಡ್ಡಿತ್ತು. ಅಂಥವ್ರು ಬಡವರು ಹೆಂಗೋ ಮಾಡಿ ಅಂಥ ಇದರಲ್ಲಿ ಕಾಲದಲ್ಲಿ ಬದುಕಂಥ ವ್ಯವಸ್ಥೆ ಇತ್ತು. ಇವತ್ತು ಅದರ 3ರಷ್ಟು ಗ್ಯಾಸಿಗೆ ರೇಟ್ ಆಗೈತೆ, ಗೊಬ್ಬರಕ್ಕೆ 4ರಷ್ಟು ರೇಟ್ ಆಗೈತೆ. ರೈತರು ಯಾವುದೇ ರೀತಿಯಲ್ಲಿ ಬೆಳೆಯೋಕ್ಕೆ ಅವರಿಗೆ ಅವಕಾಶಗಳು ಒಂದು ತೃಪ್ತಿ ಇಲ್ಲ. ನಾನು ರೈತರಾಗಿ ಬೆಳಿಬೇಕಂದ್ರೆ, ಯಾಕಂದ್ರೆ ಭತ್ತದ ರೇಟ್ ಇರೋದು 1,200 1,500 ಇತ್ತು ಅವತ್ತು. ಈಗೇನೋ ಒಂದು 2,000 ರೂಪಾಯಿ ರೇಟ್ ಆಗಿದೆ. ಹಾಗಾಗಿ ಗೊಬ್ಬರಕ್ಕೆ ಮತ್ತು ಭತ್ತದ ರೇಟಿಗೆ ಇಲ್ಲಿ ಭಾಳ ನಂಬಿಕೊಂಡರು ಭಾಳ ಜನ ರೈತರು ಭತ್ತ ಅವಲಂಬಿಸಿದರು. ಹಾಗಾಗಿ ನಮಗೆ ಮೋದಿಯಿಂದ ಇದರಿಂದ ಯಾವ ರೈತನಿಗೆ ಅನ್ಯಾಯ ಆಗಿದೆ ಬಿಟ್ಟರೆ ಯಾವ ರೈತನಿಗೆ ಒಳ್ಳೆಯದಾಗಿಲ್ಲ. ಅವ್ರು ಏನಪ್ಪ ದೊಡ್ಡ ದೊಡ್ಡ ಇಂಡಸ್ಟ್ರಿ ಏರಿಯಾ ಅಂಥ ಏರಿಯಾಕ್ಕೆ ಮಾತ್ರ ಸಾಲ ಮನ್ನಾ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಎಲ್ಲೂ ಮಾಡಿಲ್ಲ. ನಿಮಗೆ ಗೊತ್ತಿರೋ ವಿಚಾರ, ರೈತರ ಸಾಲ ಮನ್ನಾ ಮಾಡಿದ್ದು ಈ ದೇಶದಲ್ಲಿ ಅದು ಮನಮೋಹನ್ ಸಿಂಗ್ ಇದೊರ್ಬ ಪ್ಯಾಕೇಜ್ ಅಂತ ಮಾಡಿ ಅಂಥ ಒಂದು ಸಂದರ್ಭದಲ್ಲಿ ರೈತರು ಸಾಕಷ್ಟು ಸಹಕಾರ ಕೊಟ್ಟಿದ್ದರು. ಆ ರೀತಿ ಮೋದಿ ರೈತರಿಗಾಗಿ ಎಲ್ಲೂ ಮಾಡಿಲ್ಲ. ರೈತರನ್ನು ಹೋರಾಟ ಮಾಡೋಂಥ ರೈತರನ್ನ ಕೊಲಿಸಿದರು, ತೊಂದರೆ ಕೊಟ್ಟರು, ವರ್ಷಗಟ್ಟಲೆ ಹೋರಾಟ ಮಾಡಿದ್ರು ರೈತರು. ಅಂಥ ರೈತರು ಯಾವ ರೀತಿಯಲ್ಲಿ ಅವರಿಗೆ ಅವಕಾಶ ರೈತರಿಗೆ ಕೊಡಲಿಲ್ಲ. ರೈತರ ಸಹಕಾರನೂ ಇಂದಿನ ಪ್ರಧಾನಿ ಮೋದಿಯಿಂದ ನಮಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ. ರೈತರು ಭಾಳ ಇವತ್ತು ಕೆಳಮಟ್ಟಕ್ಕೆ ಬಂದು ರೈತರು ಏನು ಮಾಡಿದ್ದಾರೆ, ರೈತರಾಗೋದು ಬೇಡಪ್ಪ ನಾವು ಅಂತ ಇರಾಪರ ಗದ್ದೆನೆಲ್ಲ ಮಾರಿ ಬ್ಯಾಣನೂ ಇದ್ದದ್ದು ಸ್ವಲ್ಪ ಕುಸಿಗಿಸಿದ್ದು ಅದನ್ನು ಮಾರಿ ಅಥವಾ ಏನು ಎಲ್ಲ ಸಿಟಿ ಸೇರ ಹೊತ್ತು ಬಂದುಬಿಡ್ತೀವಿ ಅಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು 30 ವರ್ಷ ಹಿಂದೆ ಏನು ಅವತ್ತು ಪಂಪ್ ಸೆಟ್ಟಿಗೇನು ಮನ್ನಾ ಮಾಡಿದ್ರಲ್ಲ ಹಣ ಕಟ್ಟೋದನ್ನು, ಇವತ್ತು ಏನಾದರೂ ಬೆಳೆದಾರೆ ರೈತರು ಅಂದರೆ ಅಡಿಕೆ ಮರ ಬೆಳೆದಾರೆ, ತೆಂಗಿನ ಮರ ಬೆಳೆದಾರೆ, ಭತ್ತ ಬೆಳಿತಿದ್ದಾರೆ, ಅದನ್ನು ಬೆಳೆದಾರೆ ಅಂದರೆ ಬಂಗಾರಪ್ಪನವರಿಂದ. ಹಾಗಾಗಿ ಬಂಗಾರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು ಈ ರಾಜ್ಯದ ಏನು ಜನರು ಇವತ್ತು ಬಂಗಾರಪ್ಪನ ನೆನೆಸ್ಕೊಳ್ತಾರೆ. ಹಾಗೇನು ಬರೀ ಗೀತಾ ಶಿವರಾಜ್ಕುಮಾರ್ ಶಿವಮೊಗ್ಗದಲ್ಲೇ ಆಗಿರ್ಬೋದು, ಆದರೆ ಆ ಹೆಸರು ಇಡೀ ರಾಜ್ಯದಲ್ಲೇ ಬಂಗಾರಪ್ಪನ ಹೆಸರಿದೆ, ಇಡೀ ದೇಶದಲ್ಲಿದೆ. ಹಾಗಾಗಿ ಗೀತಾ ಶಿವರಾಜ್ಕುಮಾರು ಇಲ್ಲಿ ಗೆಲ್ಲದ್ರಾಗ 2 ಅನುಮಾನ ಇಲ್ಲ, ಗೆದ್ದೇ ಗೆಲ್ತಾರೆ. ಬಂಗಾರಪ್ಪನವರ ಋಣ ತೀರಿಸಲಿಕ್ಕೆ ನಾವು ಮತ ಹಾಕಲೇಬೇಕು. ಹಿಂದೊಮ್ಮೆ ಅವರು ಹಿಂದೆ ಸೋತಿದ್ರು ಭಾಳ ಇದರಲ್ಲಿ. ಇವತ್ತು ಅವರನ್ನು ಅದೇ ಜನಗಳು ಗೆಲ್ಲಿಸ್ಬೇಕು. ಅವರನ್ನು ಬಂಗಾರಪ್ಪನ ಋಣ ಅವ್ರ ಮೇಲೆ ಇದೆ, ನಮ್ಮ ಮೇಲೆ ಜನರನ್ನ ನಾವು ರೈತರ ಮೇಲಿದೆ. ಹಾಗಾಗಿ ನಾವು ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಆಶಾಭಾವದಿಂದ ಜನ ಇದ್ದಾರೆ ಇವತ್ತು. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದು 5 ಗ್ಯಾರಂಟಿ ಕೊಡ್ತಲ್ಲ, ಆ ಗ್ಯಾರಂಟಿ ಏನಾದರೂ ಈ ಸರಿ ಮತಗಳಾಗಿ ಅಂದರೆ ಮಹಿಳೆಯರು ಮತ ಹಾಕ್ಬೋದು ಅನ್ಸುತ್ತೆ ನಿಮಗೆ? ಸರ್, ಈಗ ಗ್ಯಾರಂಟಿಗಳು ಪ್ರಣಾಳಿಕೆ ಏನು ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟಿದ್ದು, ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಏನು ಮಾತು ಕೊಟ್ಟಿದ್ರು, ಅದರಲ್ಲೂ ನಮ್ಮ ಮಧು ಬಂಗಾರಪ್ಪನವ್ರು ಆ ಪ್ರಣಾಳಿಕೆ ಒಂದು ಇದರಲ್ಲಿ ಅವರು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಅದು ಇವತ್ತು 2,000 ರೂಪಾಯಿ ಜನರಿಗೆ ಮಹಿಳೆಯರಿಗೆ ಮುಟ್ಟಿದೆ. ಆಮೇಲೆ ಬಸ್ನಲ್ಲಿ ಓಡಾಡಿದ್ದಾರೆ. ಮೊನ್ನೆ ಯುವನಿಧಿ ಅಂತ ಮಾಡಿದರು, ಮಕ್ಕಳಿಗೆ ಒಳ್ಳೆಯ ಅವಕಾಶ. ಇನ್ನೂ ಹಲವಾರು ಏನು 5ರಿಂದ 6 ಗ್ಯಾರಂಟಿಗಳಿದೆ, ಎಲ್ಲ ಪ್ರಯೋಜನ ಆಗಿದೆ. ಅದು ಜನರಿಗೆ ಅನುಕೂಲ ಆಗಿದೆ. ಇವತ್ತು
ಬಿ ಜೆ ಪಿಯವರು ಕೊಡ್ತಾರೆ, ಒಂದು 500,000 ಕೊಟ್ಟು ಹೋಗ್ಬಿಡ್ತಾರೆ, ಮತ್ತು 5 ವರ್ಷಕ್ಕೆ ಪುನಃ ಅವ್ರು ಬರೋದು. ಹಾಗೆ ತಿಂಗಳ ಬರ್ತೈತೆ. ತಿಂಗಳ ಬರೋದ್ರಿಂದ ಇವತ್ತು ವಿದ್ಯುತ್ ಫ್ರೀ 200 ರೂಪಾಯಿ 250 ರೂಪಾಯಿ ಬರೋಂಥವನು ಅದನ್ನು ಸರಿಯಾಗಿ ಕಟ್ಟಿದ್ರೆ ಡಿಸ್ಕನೆಕ್ಟ್ ಮಾಡಿ ಹೋಗ್ತಿದ್ದ ಅವತ್ತು ಯಾರು ಲೈನ್ಮ್ಯಾನು. ಇವತ್ತು ಆ ಒಂದು ಯೋಜನೆಗಳು ಯಾವುದಿಲ್ಲ. ಇದೆಲ್ಲ ಫ್ರೀ ಇರೋದ್ರಿಂದ, ಈ ಗ್ಯಾರಂಟಿಗಳು ಇರೋದ್ರಿಂದ ಜನರು ಅದನ್ನು ಮರೆಯೋದಿಲ್ಲ. ಅದು ಒಂದು ಜನರಿಗೆ ಅನುಕೂಲ ಆಗಿದೆ, ಬಡವನಿಗೆ ಅನುಕೂಲ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಮೇಲೆ ಒಂದು ಲಾಭ ಆಗಿದೆ. ಗೀತಾ ಶಿವರಾಜ್ ಕುಮಾರು ಸ್ಥಳೀಯರಲ್ಲ, ಅವ್ರಿಗೆ ಯಾಕೆ ನಾವು ಮತ ಹಾಕ್ಬೇಕಂತ ಶಿವಮೊಗ್ಗ, ಭದ್ರಾವತಿ ಆ ಭಾಗದ ಜನ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾವು ಈ ವಿಚಾರವಾಗಿ ಸ್ಥಳೀಯರೇ, ರಾಘವೇಂದ್ರ ಸ್ಥಳೀಯರೇ ಆಗಿದ್ದರು. ಆದರೆ ಕುಗ್ವೆ ಇಂಥ ಒಂದು ಊರಿಗೆ ನಮ್ಮ ಒಂದು 10 ವರ್ಷ ಅವರು ಪಾರ್ಲಿಮೆಂಟ್ ಸದಸ್ಯರ ಸಂದರ್ಭದಲ್ಲಿ ನಮ್ಮ ಇಂಥ ದೊಡ್ಡ ಗ್ರಾಮಕ್ಕೆ ಅವರು ಇಲ್ಲಿ ಬಂದಿಲ್ಲ. ಸ್ಥಳೀಯರಾದ ಅವರು ಸ್ಥಳೀಯರೇ, ಶಿಕಾರಿಪುರದಲ್ಲಿ ಏನು ಭಾಳ ದೂರ ಇಲ್ಲ, ಅವರು ಸ್ಥಳೀಯರೇ. ಇಂಥ ಊರಿಗೆ ಅವ್ರು ಬಂದಿಲ್ಲ. ದೊಡ್ಡ ಊರುಗಳು ಕೆಲವೇ ಯಾವುದೋ ಒಂದು ಮನೆ ಬರೋದು ಹೋಗೋದು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಇವರು ಒಮ್ಮೆ ನಾವು ಓಟ್ ಕೊಟ್ಟು ಆಮೇಲೆ ಅವ್ರು ನೋಡೋಣ, ಅವ್ರು ವರ್ಕ್ ಮಾಡ್ತಾರೆ ಬಿಡೋದು, ನಾವು 100ಕ್ಕೆ 100 ಅವ್ರ ಹತ್ರ ಕೆಲಸವನ್ನು ಮಾಡಿಸ್ಕೊಡ್ತೀವಿ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ರೈತರಿಗೂ ಅನುಕೂಲ ಆಗ್ತೈತಿ, ಬಡವರಿಗೆ ಅನುಕೂಲ ಆಗ್ತೈತಿ ಅನ್ನೋ ಒಂದು ಆಸೆ ಬಂದು ನಾವೆಲ್ಲ ಇದ್ದೀವಿ. ಹಾಗಾದರೆ ಈ ಬಾರಿ ನೀವು ಬದಲಾವಣೆಯನ್ನು ಮಾಡ್ತಿದ್ದೀರಾ? ಈ ಬಾರಿ ಬದಲಾವಣೆ ಮಾಡ್ತೀವಿ. ಪಾರ್ಲಿಮೆಂಟು 100ಕ್ಕೆ 100 ಪಾರ್ಲಿಮೆಂಟ್ ಬರ್ತೈತೆ. ಮೋದಿ ಬದಲಾವಣೆ ಆಗ್ತಾರೆ, ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನಿ ಆಗ್ತಾರೆ. ರೈತರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಂಬಿಕೆ ಇಟ್ಟು ಜನ ಮತ ಹಾಕಿ ಕಾಂಗ್ರೆಸ್ ಸರ್ಕಾರವನ್ನು ತರ್ತಾರೆ ಅನ್ನೋ ಒಂದು ಆಸೆ.